ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ದಿವಾಳಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಏನು ಅಡುಗೆ ಮಾಡ್ತೀನಿ ಮತ್ತು ಹೇಗೆ ಪೂಜೆ ಮಾಡ್ತೀನಿ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಅದು ಸ್ವಲ್ಪ ನೆನೆಸಿಡೋದು ಬೇಯಿಸಿಡೋದು ಎಲ್ಲ ಮಾಡ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟು ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಕಡಲೆಕಾಳು ಉಸುಳಿ ಮಾಡೋಣ ಅಂತ ಹೇಳಿಬಿಟ್ಟು ಓವರ್ನೈಟ್ ಕಡಲೆಕಾಳು ನೆನೆಸಿಟ್ಟಿದ್ದೆ. ಇವಾಗ ಫುಲ್ ವಾಶ್ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಬೇಕು. ಇವಾಗ ಕಡಲೆಕಾಳು ಉಸುಳಿಗೆ ಒಗ್ಗರಣೆ ಎಲ್ಲ ಹಾಕೊಂಡಾಯ್ತು. ಸ್ವಲ್ಪ ಮೇಲ್ಗಡೆ ಕೊಬ್ಬರಿ ಹಾಕಿ ನಿಲ್ಸ್ಕೊಬೇಕು. ನೆಕ್ಸ್ಟು ಹೋಳಿಗೆಗೆ ಹೂರ್ಣ ಮಾಡೋಕ್ಕೆ ಬೇಳೆ ಬೇಯಿಸ್ಬೇಕು. ಅದಕ್ಕೆ ಕುಕ್ಕರ್ಲಿ ಹಾಕಿ ರೆಡಿ ಇಟ್ಟಿದ್ದೀನಿ. ಇವಾಗ ಬೇಳೆ ಬೆಂದಿದೆ, ಅದನ್ನ ನೀರನ್ನ ಹೋಳಿಗೆ ಸಾರು ಮಾಡೋಕ್ಕೆ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಬೇಳೆ ಸಾಂಬಾರು ಮಾಡೋಕ್ಕೆ. ಇವಾಗ ಬೇಳೆಗೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ವೇಟ್ ಮಾಡಿ ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಲಸಿರೋ ಮೈದಾ ಹಿಟ್ಟು ಮತ್ತು ಹೋಳಿಗೆ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ಟೋಟಲ್ ನಾನು ಮಾಡಿರೋ ಹೂರ್ಣದಲ್ಲಿ 4 ಹೋಳಿಗೆ ಆಯಿತು. ಅದೇ ಥರ ಮೈದಾ ಹಿಟ್ಟು ಖಾಲಿ ಆಯಿತು. ನೆಕ್ಸ್ಟು ಹೆಸರು ಕಾಳು ಪಲ್ಯ ಮಾಡಬೇಕು. ನೆನೆಸಿಟ್ಟಿದ್ದೆ ನಾನು ನಿನ್ನೆ ನೈಟೇ. ಹಬ್ಬ ಅಂದರೆ ಇದು ಆ್ಯಕ್ಚುಲಿ ತುಂಬ ಫೇಮಸ್ಸು. ಹೆಸರುಬೇಳೆ ನೆನೆಸಿಟ್ಟಿದ್ದೆ 4 hours. ಆಮೇಲೆ ಸ್ವಲ್ಪ ಅದಕ್ಕೆ ಸೌತೆಕಾಯಿ, ಉಪ್ಪು, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿದೆ. ನೆಕ್ಸ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಇವಾಗ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ. ನೆಕ್ಸ್ಟು ಅನ್ನಕ್ಕೆ ಇಟ್ಕೊಂಡು ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಇದರಲ್ಲಿ ನಾನು ಸ್ವಲ್ಪ ಬೇಳೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಆಮೇಲೆ ಖಾರ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬಿಸ್ಕೊಂಡೆ. ಬೇಳೆ ಬೇಯಿಸಿರೋ ನೀರಿಗೆ ಸಾಂಬಾರಿಗೆ ರುಬ್ಬಿಸಿದ್ದೆಲ್ಲ ಹಾಕಬೇಕು. ನೆಕ್ಸ್ಟು ಉಪ್ಪಿನಕಾಯಿ ಬೇಕಲ್ವ, ಅದಕ್ಕೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿ ಮಾಡೋಕ್ಕೆ ಮಾವಿನಕಾಯಿ ಹೆಚ್ಕೊಂಡು ಅದೇ ಮಾಮೂಲಿ ಉಪ್ಪು ಖಾರ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿದೆ. ಆಮೇಲೆ ಬೇಗ 15 ಮಿನಿಟ್ಸಲ್ಲಿ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟು ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಬೇಕು.
ಇವಾಗ ಪೂಜೆ ಎಲ್ಲ ಚೆನ್ನಾಗಾಯಿತು, ಎಡೆ ಎಲ್ಲ ಇಡ್ತಾಯಿತ್ತು. ಇಷ್ಟೊಂದು ವೆರೈಟೀಸ್ ನಾನು ಫಸ್ಟ್ ಟೈಮ್ ಮಾಡಿರೋದು, ಮಾಡೋಕ್ಕಾಗಲ್ಲ ಅಂದ್ಕೊಂಡೆ. ಇದೆಷ್ಟೆಲ್ಲ ಮಾಡೋಕ್ಕೆ 2 hours ತೊಗೊಂಡೆ. ನೋಡ್ತೀನಿ, ತಿನ್ಬೇಕು ಅನಿಸ್ತಾ ಇದ್ದೀನಿ, ಊಟ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನೇತ್ರ ಕಾವ್ಯನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ. ಬಾಯ್, ಮತ್ತೆ ಸಿಗೋಣ.